ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪರ್ಫೆಕ್ಟ್ ಸ್ಟಿಚ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಬನ್ನಿ, ಇವತ್ತು ನನ್ನ ಸಕ್ಸಸ್ ಸ್ಟೋರಿನ ಮಿಷಿನ್ ತೊಗೊಂಡ್ಮೇಲೆ ಏನೇನಾಯಿತು, ಏನು ಪ್ರಾಬ್ಲಮ್ನ ಫೇಸ್ ಮಾಡಿದೆ ಎಲ್ಲದನ್ನು ಹೇಳ್ತೀನಿ. ಮತ್ತು ಈ ಬಿಸ್ನೆಸ್ನ ಯಾವ ಥರದವರು ಸ್ಟಾರ್ಟ್ ಮಾಡ್ಬೋದು, ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕೆ ಓದಿರಬೇಕಾ ಅಥವಾ ಟೈಲರಿಂಗ್ ನಾಲೆಡ್ಜ್ ಇರಬೇಕಾ ಅನ್ನೋ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ. ನಾನು ಫಸ್ಟ್ ಎಂಬ್ರಾಯ್ಡಿಂಗ್ ಜರ್ನಿ ಸ್ಟಾರ್ಟ್ ಮಾಡಿದ್ದು ರಾಲ್ಸನ್ ಮಿಷಿನಲ್ಲೇ. ರಾಲ್ಸನ್ ಮಿಷಿನಲ್ಲಿ ತುಂಬ ಚೆನ್ನಾಗಿ ವರ್ಕ್ ಬರ್ತಿತ್ತು, ಇಲ್ಲ ಅಂತಲ್ಲ. ಬಟ್ ಟೈಮ್ ಅಡ್ಜಸ್ಟ್ಮೆಂಟ್ ಆಗ್ತಿರ್ಲಿಲ್ಲ ನನಗೆ. ಟೈಲರಿಂಗೂ ಮಾಡಬೇಕಿತ್ತು, ಈ ಕಡೆ ಎಂಬ್ರಾಯ್ಡಿಂಗೂ ಮಾಡಬೇಕಿತ್ತು. ತುಂಬ ಕಷ್ಟ ಆಗ್ತಿತ್ತು ನನಗೆ. ಯಾಕೆ ಅಂದರೆ ನಾವು ಇವಾಗ ಎಂಬ್ರಾಯ್ಡಿಂಗ್ ಮಾಡಬೇಕಂದ್ರೆ ಇವಾಗ ಮಧ್ಯಾಹ್ನ ಅಥವಾ 1-2-3 ಅವರ್ ನಾವು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಮತ್ತೆ ಟೈಲರಿಂಗ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಆವಾಗ ನಾನು ಏನು ಯೋಚನೆ ಮಾಡಿದೆ, ಒಂದು ಕಂಪ್ಯೂಟರ್ ಮಿಷಿನ್ ತರೋಣ ಅಂತ ಯೋಚನೆ ಮಾಡಿದೆ. ಕಂಪ್ಯೂಟರ್ ಮಿಷಿನ್ ತಂದು ನಾವು ಈ ಹಳ್ಳೀಲಿ ಅಷ್ಟು ಹಣನ ನಾವು ತೆಗಿಯೋದಕ್ಕಾಗುತ್ತಾ ಅಂತ ಯೋಚನೆ ಮಾಡಿದೆ. 4.25 ಲಕ್ಷ 4 ಲಕ್ಷ ಆ ಥರ ಕೊಟ್ಬಿಟ್ಟು ಮಿಷಿನ್ನ ತಂದು ಈ ಹಳ್ಳೀಲಿ ನಾವು ತುಂಬಾ ಕಷ್ಟ ಅದನ್ನು ಅಮೌಂಟ್ನ ವಾಪಸ್ ತೆಗೆಯೋದು. ಆವಾಗ ನೋಡಿದ್ದು ನನಗೆ ಸಿಕ್ಕಿದ್ದು ಉಷಾ 550 ಮಿಷಿನ್ನು. ಅದು ಸರಿ ಆಯಿತು ತೊಗೊಳ್ಳೋಣ ಅಂತ ಹೇಳಿ ಹೋಗಿ ತೊಗೊಂಡೆ. 1.5 ಲಕ್ಷ ಅಮೌಂಟನ್ನ ನಾನು ಕೊಟ್ಟೆ ಮಿಷಿನ್ಗೆ ಅಂತ. 1.5 ಲಕ್ಷ ಮಿಷಿನ್ಗೆ ಅಮೌಂಟ್ ಕೊಟ್ಟು ಡಿಸೈನ್ಸ್ ಕೂಡ ಫ್ರೀ ಕೊಟ್ಟರು. ಆಮೇಲಿಂದ ಒಂದು 10,000 ಇನ್ವೆಸ್ಟ್ ಮಾಡಿ ಒಂದೇ ಸರಿ ಥ್ರೆಡ್ಡು, ಕ್ಯಾನ್ವಾಸು ಆ ಥರದನ್ನೆಲ್ಲ ಪರ್ಚೇಸ್ ಮಾಡಿ ತಂದಿಟ್ಕೊಂಡೆ. ಮತ್ತು ಏನಂದರೆ ಬ್ಲೌಸ್ ಸ್ಟಾರ್ಟಿಂಗ್ ಡೇಸಲ್ಲೂ ಕೂಡ ನನಗೇನು ಬ್ಲೌಸ್ ಇಲ್ಲಪ್ಪ ಆ ಥರದ್ದೆಲ್ಲ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಜಸ್ಟು ನಾನು ಆಗಿದ್ದಷ್ಟೇ ಸ್ಟೇಟಸ್ಗೆ ಹಾಕ್ತೆ ಒಂದು ವಿಡಿಯೋನ, ಈ ಥರ ವರ್ಕ್ ಮಾಡಿರೋ ಒಂದು ಬ್ಲೌಸ್ ವಿಡಿಯೋನ ಸ್ಟೇಟಸ್ಸಾಗಿ ಹಾಕಿದ್ಮೇಲೆ ನೀವು ತೊಗೊಂಡಿದ್ದೀರಾ ಅಂತ ಹೇಳಿ ಎಷ್ಟು ಜನ ಆಯಿತು. ನಾನು ಟೈಲರ್ ಆಗಿದ್ದಕ್ಕೆ ನನಗೇನು ಬಟ್ಟೆ ಇಲ್ಲಪ್ಪ ಅನ್ನೋ ಥರ ಏನಿರಲಿಲ್ಲ. ಆರಾಮಾಗೇ ನನಗೆ ನಡ್ಕೊಂಡು ಹೋಗ್ತಿತ್ತು. ಏನಂದರೆ ಫಸ್ಟ್ಗೆ 2 ಮಂತ್ಸು ನನಗೆ ಮಿಷಿನ್ ಸ್ವಲ್ಪ ಅಡ್ಜಸ್ಟ್ ಆಗಲಿಲ್ಲ. ಯಾಕೆ ಅಂದರೆ ಅವರು ಒಂದಿನ ಬಂದು ಡೆಮೋ ಕೊಟ್ಬಿಟ್ಟು ಹೋದರು. ಮತ್ತು ಆಮೇಲಿಂದ ಬಟ್ಟೆ ಸಿಗಾಕೊಳ್ಳೋದು, ನನಗಿದ್ರ ಬಗ್ಗೆ ಝೀರೋ ನಾಲೆಡ್ಜ್ ಅವಾಗ. ಮತ್ತು ಥ್ರೆಡ್ ಬ್ರೇಕ್ ಆಗೋದು, ಎಷ್ಟೋ ಸರಿ ಬಟ್ಟೆ ಹೋಲಾಗಿದ್ದು ಇದೆ. ಸಿಕ್ಕಾಕೊಂಡ್ಬಿಡೋದು ಹೋಗಿ ಕೆಳಗಡೆ. ಏನಪ್ಪ ಹಿಂಗಾಗ್ತಿದೆ, ಈ ಕಸ್ಟಮರ್ಸ್ ಸಿಗ್ತಾರಾ, ಇದು ಕಾಸ್ಟ್ಲಿ ಸೀರೆ ಕೊಟ್ಟಾಗ ಈ ಥರ ಏನಾದ್ರು ಹೋಲಾದರೆ ಏನು ಮಾಡೋದು ಅಂತ ಆವಾಗ ಒಂದು ಸ್ವಲ್ಪ ಭಯ ಸ್ಟಾರ್ಟ್ ಆಯಿತು. ಆ ಥರ ಹೋಲಾಗಿದ್ದನ್ನು ಮತ್ತೆ ಬುಟ್ಟ ಹಾಕಿ ರಾಲ್ಸನ್ ಮಿಷಿನಲ್ಲಿ ಇದು ಮಾಡಿ ನಾನು ರೆಡಿ ಮಾಡಿ ಕೊಟ್ಟಿದ್ದೀನಿ. ಆದರೆ ಯಾರೂ ಕೂಡ ಅದನ್ನು ಕಂಡುಹಿಡಿಯೋದಕ್ಕೂ ಆಗೋಲ್ಲ. ಅದನ್ನು ರಾಲ್ಸನ್ ಮಿಷಿನಲ್ಲಿ ಕವರ್ ಮಾಡಿದ್ರೆ ಯಾರೂ ಕೂಡ ಆದರೆ ಎಷ್ಟು ದಿನ ಅಂತ ಈ ಥರ ಮಾಡೋದು ಅಂತ ಹೇಳಿ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತೀನಿ. ತುಂಬ ಕಡಿಮೆ, ಕನ್ನಡದಲ್ಲಿ ಬೆರಳೆಣಿಕೆಯಷ್ಟು ಜನ ಮಾತ್ರ ಉಷಾ 550 ಮಿಷಿನಲ್ಲಿ ಏನಾದ್ರು ಪ್ರಾಬ್ಲಮ್ ಆದರೆ ಹೇಗೆ ಸಾಲ್ವ್ ಮಾಡ್ಕೊಬೇಕು ಅಂತ ಹೇಳಿರೋದು. ನನಗೆ ಬೇಕಾಗಿರೋ ಅಷ್ಟು ಇನ್ಫಾರ್ಮೇಷನ್ ನನಗೆ ಸಿಗಲಿಲ್ಲ. ಆವಾಗ ಏನು ಮಾಡ್ತೀನಿ, ಆ ಮಿಷಿನಲ್ಲಿ ಒಂದು ಇನ್ಸ್ಟ್ರಕ್ಷನ್ ಮ್ಯಾನ್ಯಲ್ ಅಂತ ಕೊಟ್ಟಿರ್ತಾರೆ. ಆ ಬುಕ್ನ ಕಂಪ್ಲೀಟ್ ಓದ್ತೀನಿ, ಏನು ಮಾಡಿದ್ರೆ ಏನಾಗುತ್ತೆ ಅಂತ. ಅದರಲ್ಲಿ ಥ್ರೆಡ್ ಬ್ರೇಕ್ ಆಗ್ತಿದ್ರೆ ಏನು ಮಾಡಬೇಕು, ಬಟ್ಟೆ ಹೋಗಿ ಹೋಲ್ ಆಗ್ತಿದ್ರೆ ಏನು ಮಾಡಬೇಕು, ನೀಡಲ್ಲಿ ಯಾವ ಥರ ಚೇಂಜ್ ಮಾಡಬೇಕು, ಪ್ರತಿಯೊಂದು ಪಿನ್ ಟು ಪಿನ್ ಕೊಟ್ಟಿದ್ದಾರೆ. ಬಟ್ ನಾನು ನೋಡೇ ಇಲ್ಲ. 2 ತಿಂಗಳು ಆದಮೇಲೆ ನಾನು ಅದನ್ನು ನೋಡ್ತಾ ಇದ್ದೀನಿ. ಇಷ್ಟು ಡೀಟೇಲಾಗಿ ಕೊಟ್ಟಿದ್ದಾರಲ್ಲ, ತಡಿ ಇದರಲ್ಲಿ ಏನಿದೆ ಅದನ್ನು ಫಾಲೋ ಮಾಡೋಣ ಅಂತ ಫಾಲೋ ಮಾಡ್ತೀನಿ. ಆವಾಗಿಂದ ಮಿಷಿನ್ ನನಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ. ಇಲ್ಲಿವರೆಗೂ 2 ವರ್ಷ ಆಗಿದೆ. ನಾನು ಜರಿ ಥ್ರೆಡ್ ಕೂಡ ಯೂಸ್ ಮಾಡ್ತೀನಿ. ಒಂದು ಸಲ ಮಾತ್ರ 1200 ಕೊಟ್ಬಿಟ್ಟು ನಾನು ಸರ್ವಿಸ್ನ ಮಾಡಿಸಿದೆ. ಅದು ಏನು ಥ್ರೆಡ್ ಎಲ್ಲ ಹೋಗಿ ಜಾಸ್ತಿ ವರ್ಕ್ ಮಾಡಿ ಥ್ರೆಡ್ ಪೀಸ್ಗಳೆಲ್ಲ ಹೋಗಿ ಸಿಗಾಕೊಂಡಿತ್ತು. 1200 ಕೊಟ್ಟು ಫುಲ್ ಸರ್ವಿಸ್ ಮಾಡಿಕೊಟ್ರು. ಮತ್ತು ನಾನು 3 ಮಂತ್ಸ್ ಅಥವಾ 6 ಮಂತ್ಸ್ಗೊಂದು ಸಲ ಅದನ್ನು ಫುಲ್ ತೆಗೆದುಬಿಟ್ಟು ಆಯಿಲಿಂಗ್ ಮಾಡ್ತೀನಿ. ತೋರಿಸ್ತೀನಿ ನಿಮಗೆ ಅದು ಯಾವ ಥರ ಓಪನ್ ಮಾಡಿ ನಾವೇ ಮನೇಲಿ ಈಸಿಯಾಗಿ ಥ್ರೆಡ್ ಸಿಕ್ಕಾಕೊಂಡಿರೋದನ್ನೆಲ್ಲ ತೆಗೆದು ಆಯಿಲಿಂಗ್ ಮಾಡಬೇಕು ಅಂತ ಹೇಳಿ. ಮತ್ತು ಸರಿ ನಾವು ಮಿಷಿನ್ ತೊಗೊಳ್ತೀವಿ, ಇದು ಟ್ರೆಂಡ್ ಆಗೋದ್ರೆ ಅನ್ನೋ ಭಯ ಕೆಲವ್ರಿಗಿರುತ್ತೆ. ಯಾವುದೇ ಕಾರಣಕ್ಕೂ ಆ ಭಯ ಬೇಡ. ಏಕೆ ಅಂದರೆ ಈ ನೋಡಿರ್ತೀರ ಅಲ್ವಾ ನೀವು, ಎಂಬ್ರಾಯ್ಡಿಂಗ್ ಸಿಟಿಗಳಿಗೆ ಹೋದಾಗ ಒಂದು 10 ಅಂಗಡಿ 20 ಅಂಗಡಿ ಇರುತ್ತೆ. ಎಲ್ಲರ ಹತ್ರನೂ ಎಂಬ್ರಾಯ್ಡಿಂಗ್ ಮಿಷಿನ್ಸ್ ಇರುತ್ತೆ. ಯಾರ್ದಾದ್ರೂ ಮಿಷಿನ್ ಖಾಲಿ ಇರೋದು ನೋಡಿದ್ದೀರಾ, ಖಾಲಿ ಕೂತಿರೋದು ನೋಡಿದ್ದೀರಾ? ಇದು ಯಾವತ್ತಿದ್ರೂ ಟ್ರೆಂಡು ಕಡಿಮೆ ಆಗೋವಂಥದ್ದಲ್ಲ. ಇದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ ಅಂತಲೇ ಹೇಳ್ಬೋದು. ಈಗ ಹೇಳ್ಬೇಕಂದ್ರೆ ಹ್ಯಾಂಡ್ ವರ್ಕ್ ಕೂಡ ಕಡಿಮೆ ಆಗ್ತಿದೆ. ಯಾಕಂದರೆ ರೇಟ್ ಕೂಡ ಜಾಸ್ತಿ, ಮತ್ತು
ಅದೇನಾದ್ರು ಒಂದು ಮಣಿ ಏನಾದ್ರು ಇದಾಯ್ತಂದರೆ ಎಲ್ಲ ಹೋಗುತ್ತೆ. ನನ್ನ ಹತ್ರನೇ ಎಷ್ಟು ಜನ ಕಸ್ಟಮರ್ಸ್ ಬಂದು ಹೇಳ್ತಾರೆ, ಹ್ಯಾಂಡ್ ವರ್ಕ್ ಮಾಡಿಸಿದ್ವಿ ಈ ಥರ ಆಯಿತು, 1 ವರ್ಷ 2 ವರ್ಷ ಆದಮೇಲೆ ಬೀಡ್ಸ್ ಎಲ್ಲ ಡಲ್ ಆಯಿತು, ಒಂಥರ ಅನಿಸ್ತಿದೆ, ಕಾಸ್ಟ್ಲಿ ಸೀರೆ ಮತ್ತೆ ಏನಾದರೂ ಮಾಡ್ಬೋದಾ ಅಂತ ಎಷ್ಟೋ ಜನ ಬಂದಿದ್ದಾರೆ. ಆದರೆ ಎಂಬ್ರಾಯ್ಡಿಂಗ್ ಅನ್ನೋಂಥದ್ದು ಆ ಥರ ಅಲ್ಲ. ನೀವು ಎಷ್ಟು ವರ್ಷ ಇಟ್ಟರೂ ಕೂಡ ಅದು ಅದೇ ಥರ ನಾವು ಹೆಂಗೆ ವರ್ಕ್ ಮಾಡಿ ಒಂದು ಥ್ರೆಡ್ ಕೂಡ ಬಿಚ್ಕೊಳ್ಳೋದಿಲ್ಲ, ಅಷ್ಟೇ ಚೆನ್ನಾಗಿ ವರ್ಕ್ ಇರುತ್ತೆ. ನೀವು ಆರಾಮಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅದರಲ್ಲೂ ಎಷ್ಟೋ ಜನ ಇವತ್ತು ಓದಿರ್ತಾರೆ, ಕೈ ತುಂಬ ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಎಷ್ಟು ಜನ ನಮಗೆ ಬೇಕಾಗಿರೋ ಥರ ಸ್ಯಾಲ್ರಿಗೆ ಕೆಲಸ ಇಲ್ಲ, ಅಥವಾ ನಮಗೆ ಕೆಲಸ ಅಡ್ಜಸ್ಟ್ ಆಗ್ತಿಲ್ಲ ಅಂತ ಕೆಲಸ ಬಿಟ್ಟು ಮನೇಲಿ ಕೂತಿರೋರು ಎಷ್ಟೋ ಜನ ಇದ್ದಾರೆ. ಆ ಥರದವರು ಆರಾಮಾಗಿ 1.5 ಲಕ್ಷ ಅಮೌಂಟು ಬಿಗ್ ಅಮೌಂಟೇ ಇಲ್ಲ ಅಂತ ಅಲ್ಲ. ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂದರೆ ನೀವು ಅಮೌಂಟನ್ನ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು. ಆ ಥರ ನೋಡಿಕೊಂಡ್ರೆ ಬಿಸ್ನೆಸ್ ಥರ ತೊಗೊಂಡ್ರೆ 1.5 ಲಕ್ಷ ಅಮೌಂಟ್ ಏನು ದೊಡ್ಡದೇನಲ್ಲ. ನಾವು ಅದನ್ನು ಹಾಕಿ ಒಂದು 4ರಿಂದ 5 ತಿಂಗಳಲ್ಲಿ ನೀವು ರಿಟರ್ನ್ನ ಅಮೌಂಟನ್ನ ಆರಾಮಾಗಿ ತೊಗೋಬೋದು. ಏನಂದರೆ ಇದಕ್ಕೆ ಟೈಲರಿಂಗ್ ನಾಲೆಡ್ಜ್ ಬೇಕು ಅಥವಾ ನಾವು ಓದಿರಬೇಕು ಆ ಥರದ್ದು ಯಾವುದೇ ರೀತಿ ಇಲ್ಲ. ಝೀರೋ ನಾಲೆಡ್ಜ್ ಇದ್ದರೂ ಕೂಡ ನಿಮಗೆ ಆರಾಮಾಗಿ ಮಿಷಿನ್ನ ಹ್ಯಾಂಡಲ್ ಮಾಡ್ಬೋದು. ಇವಾಗ ಏನು ಗೊತ್ತಾ, ಹುಡುಗರು ಏನು ಯೋಚನೆ ಮಾಡ್ತಾರೆ, ನಮಗಿದೆಲ್ಲ ಆಗಲ್ಲ, ನಮಗಿದೆಲ್ಲ ಬರುತ್ತಾ ಅಂತ ಯೋಚನೆ ಮಾಡ್ತಾರೆ. ಹುಡುಗರಾಗಲಿ ಅಥವಾ ಹುಡುಗಿರಾಗಲಿ ಇವಾಗ ಒಂದು ಕೆಲ್ಸಕ್ಕೆ ಸೇರ್ಕೊಬೇಕು ಅಂದರೆ ಕಂಪ್ಯೂಟ್ರು ಕಂಪಲ್ಸರಿ ಅಂತಾರೆ. ಆವಾಗ ಹೋಗ್ತಾರೆ, ಕಂಪ್ಯೂಟ್ರು ಕಲ್ತ್ಕೊತಾರೆ, 2 ತಿಂಗಳು 3 ತಿಂಗಳು ಹೋಗ್ತಾರೆ. ಅಂಥದ್ರಲ್ಲಿ ನಾವು ಇದನ್ನು 1 ದಿನದಲ್ಲಿ ಕಲ್ತ್ಕೊಂಡ್ಬಿಡ್ಬೋದು. 1 ದಿನ ಡೆಮೋ ಕೊಟ್ಟು ಹೋದರು ಅಂದರೆ ನಮಗೆ ವರ್ಕ್ ಆಗ್ತಾ ನಾವು ಈ ಮಿಷಿನ್ನ ಯಾವ ಥರ ಹ್ಯಾಂಡಲ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಆರಾಮಾಗಿ ಈ ಮಿಷಿನ್ನ ಬೈ ಮಾಡಿ ನೀವು ಸಕ್ಸಸ್ ಅನ್ನೋದನ್ನ ಕಾಣ್ಬೋದು. ದಿನಕ್ಕೆ ಎಷ್ಟು ಬ್ಲೌಸ್ ಹಾಕ್ಬೋದು ಆ ಥರ ನೀವೇನಾದ್ರು ಕೇಳೋದಾದರೆ, ಉಷಾ 550 ಮಿಷಿನಲ್ಲಿ ಗ್ರ್ಯಾಂಡ್ ಒಂದು 500 ರುಪೀಸ್ ಡಿಸೈನ್ ಅಂದರೆ ಹಳ್ಳಿ ಕಡೆ ರೇಟಿಗೆ ಹೇಳ್ತಾ ಇದ್ದೀನಿ ನಾನು. 500 ರುಪೀಸ್ ಡಿಸೈನ್ ಅಂದರೂ ಕೂಡ ನಾವು 2 ಡಿಸೈನ್ನ ಕಂಪ್ಲೀಟ್ ಮಾಡ್ಬೋದು. ಒಂದು 350 400 ಅಂದರೆ ಒಂದು 3 ಡಿಸೈನ್ನ ಕಂಪ್ಲೀಟ್ ಮಾಡ್ಬೋದು. ಇಲ್ಲ ನಾನು ಪ್ರೊಫೆಷನಲ್ ಆಗಿ ತೊಗೋತೀನಿ, ನಾನು ಸ್ವಲ್ಪ ಜಾಸ್ತಿ ವರ್ಕ್ ಮಾಡ್ತೀನಿ, ನಾನು ಇದರಲ್ಲಿ ಬೇಗ ಅಮೌಂಟನ್ನ ಗಳಿಸ್ಬೇಕು ಅನ್ನೋದಾದರೆ ಒಂದು 5 ಗಂಟೆ 5:30ಗೆ ಹಾಕಿ ರಾತ್ರಿ ಒಂದು 10ರಿಂದ 11 ಗಂಟೆವರೆಗೂ ಹಾಕಿದ್ರೆ ಆರಾಮಾಗಿ 1,500 ಅಮೌಂಟನ್ನ ನೀವು ಅರ್ನ್ ಮಾಡ್ಬೋದು. ಮತ್ತು ಬಟ್ಟೆ ಬೀಳುತ್ತಾ ಅನ್ನೋದಾದರೆ ನೀವು ಅವಾಗ ಸ್ಟಾರ್ಟಿಂಗಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ಕೆಲವೊಂದು ಟೈಲರ್ಸ್ನ ಇಟ್ಕೋಬೇಕಾಗತ್ತೆ. ಟೈಲರ್ಸ್ನ ಇಟ್ಕೊಂಡು ಎಲ್ಲ ಟೈಲರ್ಸ್ ಹತ್ರನೂ ಉಷಾ 550 ಮಿಷಿನ್ ಅಥವಾ ಎಂಬ್ರಾಯ್ಡಿಂಗ್ ಯಾವುದೇ ಮಿಷಿನ್ ಆಗಲಿ ಇರೋದಿಲ್ಲ. ಅದು ಅವರು ಬೇರೆ ಕಡೆನೇ ಕೊಡ್ತಾ ಇರ್ತಾರೆ. ನೀವು ಅವ್ರ ಹತ್ರ ಹೋಗಿ ಕೇಳಬೇಕಾಗತ್ತೆ, ಈ ಥರ ನಾನು ಎಂಬ್ರಾಯ್ಡಿಂಗ್ ಮಾಡ್ತೀನಿ, ನೀವು ಇಷ್ಟಂತ ಅಮೌಂಟ್ ಇಟ್ಕೊಂಡು ನೀವು ಅದನ್ನು ಇದು ಮಾಡ್ಬೋದು, ನಾನು ಇಷ್ಟಕ್ಕೆ ಅಮೌಂಟ್ಗೆ ಹಾಕ್ಕೊಡ್ತೀನಿ ಅಂತ ಒಂದು 3-4 ಜನ ಟೈಲರ್ಸ್ನ ನೀವು ಹೋಗಿ ಕೇಳಿದ್ರಿ ಅಂತ ಅಂದರೆ ಅದರಲ್ಲಿ ಇಬ್ಬರಾದರೂ ಕೊಟ್ಟೇ ಕೊಡ್ತಾರೆ. ಆ ಥರ ನೀವು ಬಿಸ್ನೆಸ್ನ ಇಂಪ್ರೂವ್ಮೆಂಟ್ ಮಾಡ್ಕೊಬೇಕಾಗತ್ತೆ. ಮತ್ತು ಏನಂದರೆ ಸ್ಟಾರ್ಟಿಂಗಲ್ಲಿ ಅಷ್ಟೇ, ಆಮೇಲಿಂದ ಎಷ್ಟು ಬಟ್ಟೆ ಬರುತ್ತೆ ಟೈಲರ್ಸ್ ಕಡೆಯಿಂದ, ಅವ್ರ ಕಡೆಯವರು ಕೊಡ್ತಾರೆ, ಇವ್ರ ಕಡೆಯವರು ಕೊಡ್ತಾರೆ, ಜೊತೆ ಕಸ್ಟಮರ್ಸ್ ಕೊಡ್ತಾರೆ. ಆ ಥರ ನಿಮಗೆ ಕೊಡ್ತಾ ಹೋದರೆ ನಿಮಗೆ ಹಾಕೋದಕ್ಕೆ ಟೈಮ್ ಸಿಗೋದಿಲ್ಲ, ಅಷ್ಟು ಬಿಸಿ ಇರ್ತೀರ. ಇಲ್ಲಿವರೆಗೂ ಹೇಳ್ತೀನಿ, ನನ್ನ ಮಿಷಿನ್ನು ಸ್ಟಾಪ್ ಆಗಿದೆ ಅನ್ನೋ ದಿನವೇ ಇಲ್ಲ, ಸ್ಟಿಲ್ ಡೈಲಿ ಮಿಷಿನ್ ರನ್ ಆಗ್ತಾನೆ ಇರುತ್ತೆ. ನನಗೆ ಯಾವತ್ತೂ ಬಟ್ಟೆ ಇಲ್ಲಪ್ಪ ಎಂಬ್ರಾಯ್ಡಿಂಗಿಗೆ ಅನ್ನೋದಿಲ್ಲ. ತಿರುಗಿ ನಾನು ಶಾಪ್ ಇಟ್ಟಿಲ್ಲ, ಏನಿಲ್ಲ, ಮನೆಯಲ್ಲೇ ವರ್ಕ್ ಮಾಡ್ತಿರೋದು. ಹಂಗಾದ್ರೂ ಕೂಡ ಆರಾಮಾಗಿ ರನ್ ಆಗ್ತಾ ಹೋಗ್ತಿದೆ. ನಿಮ್ಗೇನಾದ್ರು ಬಿಸ್ನೆಸ್ ಮಾಡಬೇಕು ಅನ್ನೋ ಐಡಿಯಾ ಇದ್ದರೆ ಇದಕ್ಕಿಂತ ಒಳ್ಳೆ ಬಿಸ್ನೆಸ್ ಯಾವುದೂ ಇಲ್ಲ. ಮತ್ತು ಇನ್ನೂ ಕೆಲವರು ಏನು ಮಿಷಿನ್ನಿಗೆ ತೊಗೊಂಬಿಟ್ಟಿರ್ತಾರೆ, ಮಿಷಿನ್ ಅಡ್ಜಸ್ಟ್ ಆಗ್ತಿಲ್ಲ ಅಂತ ಹೇಳಿ ಹಾಫ್ ರೇಟಿಗೆ ಮಾರಿರೋ ಅಂಥದ್ದು ಇದೆ. ನಿಮಗೇನಾದ್ರು ಆ ಥರ ಏನಾದರೂ ಮಿಷಿನ್ ಇದೆ ನಿಮ್ಮ ಹತ್ರ ಆಲ್ರೆಡಿ, ನಮಗೆ ಮಿಷಿನ್ ತುಂಬ ಪ್ರಾಬ್ಲಮ್ ಆಗ್ತಿದೆ, ಹೇಗೆ ಸಾಲ್ವ್ ಮಾಡ್ಕೊಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಅನ್ನೋರು ನನಗೆ ಕಾಮೆಂಟ್ ಮಾಡಿ. ನೀವೇನೇ ಕಾಮೆಂಟ್ ಮಾಡಿದ್ರು ಕೂಡ ನನಗೇನು ಗೊತ್ತಿದೆ ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ತುಂಬ ಏನಾದರೂ ರಿಪೀಟ್ ಕಾಮೆಂಟ್ ಆಗಿದರೆ ನಾನು ವಿಡಿಯೋ ಮೂಲಕನೇ ತಿಳಿಸಿ ಕೊಡ್ತೀನಿ. ಮತ್ತು ಇನ್ನೊಂದೇನೆಂದರೆ, ಇವಾಗ ಏನಾದರೂ ಒಂದು ಬಿಸ್ನೆಸ್ ಮಾಡಿದ್ವಿ ಅಂದರೆ ಅರ್ಧಕ್ಕರ್ಧ ಅಮೌಂಟ್ ಅಂತಾರೆ ಅಲ್ವಾ, ಯಾವ ಬಿಸ್ನೆಸ್ಸಲ್ಲೂ ಆ ಥರ ಅರ್ಧಕ್ಕರ್ಧ ಅಮೌಂಟ್ ಉಳಿಯಲ್ಲ. ಬಟ್ ಈ ಎಂಬ್ರಾಯ್ಡಿಂಗ್ ಮಿಷಿನ್ ಒಂದು ಪರ್ಚೇಸ್ ಮಾಡಿದ್ಮೇಲೆ ನಾವು ಬ್ಲೌಸ್ಗೆ 500 ರೂಪಾಯಿ ಬ್ಲೌಸಿಗೆ ವರ್ಕ್ ಆಗ್ತೀವಿ ಅಂತ ಇಟ್ಕೊಳ್ಳಿ, ನಾವು ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬ ಕಡಿಮೆ. 2ರಿಂದ 3 ಕಲರ್ ದಾರ, 1 ಮೀಟ್ರು ಕ್ಯಾನ್ವಸ್ಸು,
ಅಷ್ಟು ಇನ್ನೇನು ನಮಗೆ ಎಕ್ಸ್ಟ್ರಾ ಅನ್ನೋದು ಬರೋದಿಲ್ಲ. ಮತ್ತು ಕರೆಂಟ್ ಬಿಲ್ಲು ಆ ಥರದ್ದು ಬರುತ್ತಾ ಅಂದರೆ ಕರೆಂಟ್ ಬಿಲ್ ಕೂಡ ನಿಮಗೆ ಒಂದು ಬಲ್ಬ್ ಏನು ಓಡುತ್ತೆ ಅಷ್ಟೇ ಈ ಮಿಷಿನ್ನು ನಿಮಗೆ ಓಡೋ ಅಂಥದ್ದು. ತುಂಬ ಕಡಿಮೆ ನಮಗೆ ಕರೆಂಟ್ ಬಿಲ್ಲಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಆಗಿಲ್ಲ ಮಿಷಿನ್ ತೊಗೊಂಡ್ಮೇಲೆ. ಮತ್ತು ಶಾಪೇ ಇಟ್ಕೊಂಡು ವರ್ಕ್ ಮಾಡಬೇಕಾದ್ರೆ ಖಂಡಿತ ಇಲ್ಲ. ಫಸ್ಟ್ಗೆ ನೀವೇನು ಮಾಡಬೇಕು, ಮನೆಯಲ್ಲೇ ಕೂತ್ಕೊಂಡು ವರ್ಕ್ನ ಸ್ಟಾರ್ಟ್ ಮಾಡಿ. ಸ್ಟೇಟಸ್ಗೆ ಹಾಕಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಿ, ಹೇಳಿದ್ನಲ್ಲ ಟೈಲರ್ಸ್ ಹತ್ರ ಹೋಗಿ ಕೇಳಿ, ಈ ಥರ ನಾನು ವರ್ಕ್ ಮಾಡ್ತೀನಿ ಅಂತ. ನಿಮ್ಮ ವರ್ಕ್ ಚೆನ್ನಾಗಿದ್ದು ಫಿನಿಶಿಂಗ್ ಚೆನ್ನಾಗಿ ಕೊಟ್ಟು ಇನ್ ಟೈಮಿಗೆ ನೀವು ಬ್ಲೌಸ್ ಕೊಡ್ತಿದ್ದೀರಾ ಅಂದರೆ 3-4 ತಿಂಗಳಲ್ಲಿ ನಿಮ್ಮ ಲೈಫು ಆರಾಮಾಗಿ ಸೆಟ್ಲಾಗುತ್ತೆ. ಆರಾಮಾಗಿ ಎಷ್ಟು ಜನ ಒಂದು ಮಿಷಿನ್ ತೊಗೊಂಡಿರೋರು ನನಗೆ ಅನಿಸುತ್ತೆ ಇದ್ರ ಜೊತೆಗೆ ದೊಡ್ಡದು ಮಿಷಿನ್ ತೊಗೊಳ್ಳೋದಾ ಅಂತ ಒಂದೊಂದ್ಸಲಿ. ಅಷ್ಟು ಬ್ಲೌಸಸ್ಸು ಬರ್ತಾ ಹೋಗುತ್ತೆ. ಏನಂದರೆ ಯಾವುದೇ ವರ್ಕ್ ಆಗಲಿ ಹಾರ್ಡ್ ವರ್ಕ್ ಮಾಡಬೇಕಷ್ಟೇ. ನೀವು ಶ್ರದ್ಧೆಯಿಂದ ಮಾಡಿದ್ರಿ ಅಂದರೆ ಈ ಕೆಲಸ ಯಾವತ್ತೂ ಕೈ ಕೊಡೋದಿಲ್ಲ, ಯಾರಿಗೂ ಕೈ ಕೊಡೋದೂ ಇಲ್ಲ, ಕೊಟ್ಟೂ ಇಲ್ಲ ಅಂತ ನಾನು ಹೇಳ್ತೀನಿ. ಏನಂದರೆ ನಮಗೆ ಹ್ಯಾಂಡಲ್ ಮಾಡೋಕ್ಕೆ ಬರಬೇಕಷ್ಟೆ. ಬಿಸ್ನೆಸ್ ಅಂತ ನಾವು ಬಿದ್ಮೇಲೆ ಯಾವ ಥರ ಹ್ಯಾಂಡಲ್ ಮಾಡಬೇಕು ಅನ್ನೋದು ನಾವು ಕೂತು ಯೋಚನೆ ಮಾಡಬೇಕು. ಮತ್ತು ಯಾವುದೇ ಒಂದು ವೃತ್ತಿಲಾಗಲಿ ತಾಳ್ಮೆ ಇಂಪಾರ್ಟೆಂಟು. ಇವತ್ತು ಮಿಷಿನ್ ತಂದುಬಿಟ್ಟೆ ನಾಳೆ ಬ್ಲೌಸ್ ಇಲ್ಲ ಅಂದರೆ ಅದಾಗಲ್ಲ. ಒಂದು ವಾರ ನಾವು ಕಾಯಬೇಕಾಗತ್ತೆ, ವಾರ ತಿಂಗಳು ಆ ಥರ ಕಾಯ್ದು ನಾವು ಮಾರ್ಕೆಟಿಂಗ್ ಹೇಗೆ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಬಿಸ್ನೆಸ್ಸು ಇಂಪ್ರೂವ್ ಆಗ್ತಾ ಹೋಗುತ್ತೆ. ನಾನು ಹೇಳೋದೇನೆಂದರೆ ಎಲ್ಲೋ ಹುಡುಗರು ಓದಿ ಬೇರೆ ಕಡೆ ಕೆಲಸಕ್ಕೆ ಹೋಗಿ ಇಲ್ಲ ಆಗ್ತಾ ಇಲ್ಲ ಏನಪ್ಪ ಮಾಡೋದು ಅನ್ನೋರು ಆರಾಮಾಗಿ ಈ ಮಿಷಿನ್ನ ಬೈ ಮಾಡಿ ನೀವು ವರ್ಕ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ಕೊಬೋದು. ಮತ್ತೆ ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೇನಾದರೂ ಸ್ವಲ್ಪ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಿಮ್ಗೇನಾದರೂ ಇನ್ನೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.